ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳನ್ನ. ಕರ್ನಾಟಕ ರಾಜ್ಯದಲ್ಲಿ ಬೌದ್ಧ ಸಮುದಾಯದ ಏಳಿಗೆಗಾಗಿ ಪ್ರತ್ಯಕ್ಷ ಬೌದ್ಧ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಬೇಕು ಅಂತ ಆರ್ಪಿಐ ಅಂಬೇಡ್ಕರ್ ಪಕ್ಷದ ರಾಜ್ಯ ಸಂಯೋಜಕ ಮಹೇಶ್ ಗೊರ್ನಾಳ್ಕರ್ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭಿವೃದ್ಧಿಗೆ ಮೀಸಲಿಟ್ಟ 24% ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳದೆ ಕಟ್ಟುನಿಟ್ಟಾಗಿ ಸಮುದಾಯದ ಹಿತದೃಷ್ಟಿಯಿಂದ ಬಳಸಬೇಕು ಎಂದರು. ಅಲ್ಲದೆ ಪ್ರತಿಯೊಂದು ಹಳ್ಳಿಯಲ್ಲಿ ದಲಿತರಿಗೆ ಸ್ಮಶಾನ ಭೂಮಿ ಮಂಜೂರು ಮಾಡುವುದು ಹಾಗೂ ಹೋಬಳಿ ಮಟ್ಟದಲ್ಲಿ ಸುಸರ್ಜಿತ ಅಂಬೇಡ್ಕರ್ ಭವನಗಳ ನಿರ್ಮಾಣದ ಅಗತ್ಯವನ್ನು ಅವರು ಪ್ರತಿಪಾದಿಸಿದರು. ಬಗರ್ ಹುಕುಂ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ಕಿರುಕುಳವನ್ನ ಖಂಡಿಸಿದವರು ತಕ್ಷಣವೇ ಫಾರಂ 50, 53 ಮತ್ತು 57 ಅಡಿಯಲ್ಲಿ ಸಿ ಫಾರಂ ನೀಡಬೇಕು ಅಂತ ಆಗ್ರಹಿಸಿದರು. ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ. ಇವತ್ತು ನಮ್ಮ ಬೇಡಿಕೆಗಳು ಸರ್ಕಾರಗಳು ಅವರೇ ಒಂದು ಅಧಿಕಾರ ನಡೆಸುವಾಗ ಸಮೀಕ್ಷೆ ಮಾಡಿ ಏನು ಜನರಿಗೆ ಬೇಕು ಬೇಡ ಅನ್ನೋದು ಮಾಡುವಂತ ಕರ್ತವ್ಯ ಅವ್ರದ್ದು ಆಗ್ಬೇಕು, ಡ್ಯೂಟಿ ಅವ್ರದ್ದು. ಆದರೆ ಎಲೆಕ್ಷನ್ದಲ್ಲಿ ಮ್ಯಾನಿಫೆಸ್ಟೋ ಕೊಡ್ತಾರೆ, ಅದನ್ನು ಕೂಡ ಪರಿಪೂರ್ಣವಾಗಿ ಮುಟ್ಟದೇ ಇರುವಂತ ಕೆಲಸಗಳು ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ವ್ಯವಸ್ಥಿತವಾಗಿ ದಲಿತರಿಗೆ, ಬಡ ಜನರಿಗೆ, ಎಲ್ಲಾ ಜಾತಿಯ ಬಡ ಜನರಿಗೆ ಅನ್ಯಾಯ ಮೋಸ ಮಾಡುವಂತ ಕೆಲಸ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳು ಮಾಡ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆಗಳು ಮುಚ್ಚುವಂತ ಪ್ರಯತ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ KPS ಸ್ಕೂಲ್ದು ನೆಪ ಹೇಳಿ ಯಾವುದೋ ಒಂದು ಸರ್ಕಾರಿ ಶಾಲೆ ಮುಚ್ಚಬೇಕನ್ನೋದು ಪ್ಲಾನ್ ಮಾಡ್ತಾ ಇದ್ರಲ್ಲ, ಇದಕ್ಕೆ ನಮ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷದ ವಿರೋಧ ಇದೆ. ಆಮೇಲೆ ಅಂತರ್ಜಾತಿ ವಿವಾಹಗಳಿಗೆಲ್ಲ ಹೆಚ್ಚೆಚ್ಚು ಪ್ರೋತ್ಸಾಹ ಸಿಗ್ಬೇಕು. ವಿಧವೆಯವರಿಗೆ ಯಾರಾದ್ರೂ ಮದ್ವೆ ಆದ್ರ 5 ಲಕ್ಷ ರೂಪಾಯಿ ಕೊಡ್ತಾರ. ಅದು ಒಂದು ಮೌಢ್ಯತೆ ಕುಂತೋಗ್ಯದ ಎಲ್ಲರ ತಲೆಗ. ಆ ಒಂದು ಮೌಢ್ಯತೆ ತೆಗಿಲಿಕ್ಕೆ ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಮಾಡುವಂತ ಮೂಲಕವಾಗಿ ಅಂತರ್ಜಾತಿ ವಿವಾಹ ಆಗಿರ್ಬೋದು, ಒಳ ಪಂಗಡ ವಿವಾಹ ಆಗಿರ್ಬೋದು, ವಿಧವಾ ವಿವಾಹ ಆಗಿರ್ಬೋದು, ಇವು ಎಲ್ಲಾ ವಿವಾಹಗಳಿಗೆ ಪ್ರೋತ್ಸಾಹನ ಹೆಚ್ಚಳ ಮಾಡಬೇಕು ಅನ್ನೋದು ಬೇಡಿಕೆ ಈ ಒಂದು ಸಂದರ್ಭದಲ್ಲಿ ನಾವು. ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಜಾರಿಯಲ್ಲಿ ರೋಸ್ಟರ್ ಪದ್ಧತಿಯಿಂದ ಬಲಗೈ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಅಂತ ಆರೋಪಿಸಿ ಔರಾದ ತಾಲೂಕು ಒಳ ಮೀಸಲಾತಿ ಹೋರಾಟ ಸಮಿತಿಯು ನಾಳೆ ಔರಾದ ಪಟ್ಟಣ ಬಂದ್ಗೆ ಕರೆ ನೀಡಿದೆ. ಪ್ರಚಾರ ಸಮಿತಿ ಅಧ್ಯಕ್ಷ ರತ್ನದೀಪ್ ಕಸ್ತೂರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ಜಾರಿಗೊಳಿಸಲು ಹೊರಟಿರುವ ಪ್ರಸ್ತುತ ರೋಸ್ಟರ್ ಪದ್ಧತಿಯನ್ನು ತಕ್ಷಣವೇ ಪರಿಷ್ಕರಿಸಬೇಕು ಅಂತ ಒತ್ತಾಯಿಸಿದ್ರು. ಒಂದು ವೇಳೆ ಅವೈಜ್ಞಾನಿಕವಾಗಿ ಮೀಸಲಾತಿ ಜಾರಿಗೊಳಿಸಿದರೆ ಮುಂಬರುವ ಚುನಾವಣೆಯಲ್ಲಿ ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವುದಾಗಿ ತಿಳಿಸಿದರು. ಇನ್ನು ನಾಳೆ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನದವರೆಗೆ ವ್ಯಾಪಾರ ವಹಿವಾಟುಗಳನ್ನು ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದ್ದು, ಸಮುದಾಯದ ಹಿತರಕ್ಷಣೆಗಾಗಿ ಈ ಹೋರಾಟ ಅನಿವಾರ್ಯವಾಗಿದೆ ಅಂತ ಅವರು ತಿಳಿಸಿದ್ದಾರೆ. ಜೈ ಭೀಮ್ ಬಾಂಧವರೇ, ರಾಜ್ಯ ಸರ್ಕಾರ ಇವತ್ತು ಒಳ ಮೀಸಲಾತಿಯಲ್ಲಿ ಬಲಗೈ ಸಂಬಂಧಿತ ಜಾತಿಗಳಿಗೆ, ವಿಶೇಷವಾಗಿ ಹೊಲೆ ಸಮುದಾಯಕ್ಕೆ ಇನ್ನು ಒಳ ಮೀಸಲಾತಿಯ ರೋಸ್ಟರ್ನಲ್ಲಿ ಇನ್ನು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ನಾಳೆ ಅಂದರೆ ದಿನಾಂಕ ಮಾರ್ಚ್ 6ರಂದು ಮುಂಜಾನೆಯಿಂದ ಮಧ್ಯಾಹ್ನದವರೆಗೆ ನಾವು ಒಳ ಮೀಸಲಾತಿ ಹೋರಾಟ ಸಮಿತಿ ತಾಲೂಕಾ ಘಟಕದ ವತಿಯಿಂದ ನಾಳೆ ಔರಾದ್ ಬಂದ್ಗೆ ನಾವು ಕರೆ ನೀಡಿದ್ದೇವೆ. ಆದ್ದರಿಂದ ನಮ್ಮ ಸಮಾಜದ ಬಲಗೈ ಸಮುದಾಯಕ್ಕೆ ಸಂಬಂಧಿಸಿದ ಎಲ್ಲ ಒಂದು ಜಾತಿಯವರು, ವಿಶೇಷವಾಗಿ ಹೊಲೆ ಜಾತಿಯ ಸಂಬಂಧಿತ ನಮ್ಮ ಮಹಿಳೆಯರು, ಮಕ್ಕಳು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಹೋರಾಟದಲ್ಲಿ ಭಾಗವಹಿಸಿ ಇವತ್ತು ಸರ್ಕಾರಕ್ಕೆ ಇವತ್ತೇನು ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇದೆ ಒಳ ಮೀಸಲಾತಿಯಲ್ಲಿ ಒಂದು ರೋಸ್ಟರ್ ಬಿಂದುವನ್ನು ಪರಿಷ್ಕರಣೆ ಮಾಡಿ ಒಂದು ಒಳ ಮೀಸಲಾತಿ ಜಾರಿ ಮಾಡಬೇಕು. ತರಾತುರಿಯಲ್ಲಿ ಜಾರಿ ಮಾಡಬಾರ್ದು. ಒಂದು ವೇಳೆ ತರಾತುರಿಯಲ್ಲಿ ಜಾರಿ ಮಾಡಿದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಬಲಗೈ ಸಂಬಂಧಿತ ಜಾತಿಗಳು ಸರ್ಕಾರಕ್ಕೆ ತಕ್ಕ. ಇರಾನ್ ಮತ್ತು ಇಸ್ರಾಯೇಲ್ ನಡುವೆ ನಡೆಯುತ್ತಿರುವ ಭೀಕರ ಯುದ್ಧದ ಹಿನ್ನೆಲೆ ದುಬೈನಲ್ಲಿ ಸಿಲುಕಿರುವಂತಹ ಬೀದರ್ ಮೂಲದ 7 ಯುವಕರ ಸ್ಥಿತಿ ಅತ್ಯಂತ ಆತಂಕಕಾರಿಯಾಗಿದೆ. ಈ ಸಂಕಷ್ಟದ ಸಮಯದಲ್ಲಿ ಬೀದರ್ ಸಂಸದ ಸಾಗರ್ ಖಂಡ್ರೆ ಅವರು ಯುವಕರೊಂದಿಗೆ ಆಡಿಯೋ ಕಾಲ್ ಮೂಲಕ ನೇರವಾಗಿ ಮಾತನಾಡಿ ಆತ್ಮಸ್ಥೈರ್ಯ ತುಂಬಿದ್ದಾರೆ. ಸಂತ್ರಸ್ತ ಯುವಕರಿಗೆ ಧೈರ್ಯ ಹೇಳಿದ ಸಂಸದರು, ನಿಮ್ಮ ರಕ್ಷಣೆ ನಮ್ಮ ಜವಾಬ್ದಾರಿ, ಯಾರೂ ಭಯಪಡಬೇಡಿ ಅಂತ ಭರವಸೆ ನೀಡಿದ್ರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಬಗ್ಗೆ ನಿರಂತರ ಪ್ರಯತ್ನಗಳು ನಡೆಸುತ್ತಿದ್ದು, ಭಾರತೀಯ ರಾಯಭಾರ ಕಚೇರಿಯ ಸಂಪರ್ಕದಲ್ಲಿದ್ದೇನೆ ಅಂತ ಅವರು ತಿಳಿಸಿದ್ದಾರೆ. ಈಗ ಸರ್ ಎಲ್ಲಿದ್ರಿ? ಈಗ ನೀವು ದುಬೈ ಹೋಟೆಲ್ದಲ್ಲೇ ಇದ್ರಿ? ದುಬೈ ಹೋಟೆಲ್ ಇಲ್ಲಿ ಬುಕ್ಕಿಂಗ್ ಅದು ಬುಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬುಕ್ ಮಾಡಿದ ಕೂಡಲೇ ಅದು ಕ್ಯಾನ್ಸಲ್ ಅಂತ ಹೇಳ್ತಾರೆ, ಮತ್ತೆ ಅದನ್ನ ದುಡ್ಡು ಕಟ್ ಮಾಡ್ತಾರೆ. ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಅದು ಏನದ ಏರ್ ಕ್ಲಿಯರೆನ್ಸು ಕರೆಕ್ಟ್ ಆಗಿ ಅವ್ರಿಗೆ ಸಿಗ್ತಾ ಇಲ್ಲ.
ಸ್ವಲ್ಪ ಒಂದು 2-3 ಫ್ಲೈಟು ಅವರು ಎಷ್ಟಾಯ್ತು ಅಷ್ಟು ಬಿಡ್ಲತ್ತಾರೆ, ಯಾಕಂತಂದ್ರೆ ಕಂಟಿನ್ಯೂಸ್ ಸ್ಟ್ರೈಕ್ ಆಗ್ಲತ್ತವಲ್ಲ. ಈಗ ಆಲ್ರೆಡಿ ಬೀದರ್ನು ಬಹಳ ಜನ ಅದಾರ ದುಬೈನಲ್ಲಿ. ಹೌದೌದು, ಅದು ನೀವು ವೇಟ್ ಮಾಡ್ರಿ ಸರ್, ನಾನು ನಿಮಗೆ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ನಮ್ಮ ಸ್ಟೇಟ್ ಗೌರ್ಮೆಂಟ್ CM ಮತ್ತು ನಮ್ಮ ಎಂಬಸಿದವ್ರಿಗೆ ಎಲ್ಲರ ಜೊತೆ ನಾವು ಸಂಪರ್ಕದಾಗ ಇದ್ದೀವಿ. ಅದು ಅವ್ರ ಏನಾರ ಗ್ರೀನ್ ಸಿಗ್ನಲ್ ಕೊಟ್ಟರು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಆರಾಮಾಗಿರಿ, ಏನೂ ಆಗಲ್ಲ. ನೀವು ಈಗ ಒಮ್ಮೆಗೆ ಗಡ್ಬಡ್ ಮಾಡೋದು ಬೇಡ. ಏರ್ಲೈನ್ಸ್ ಏನ್ರಿ? ಓಕೆ ಓಕೆ ಸರ್, ಅವೆಲ್ಲ ರೀಫಂಡ್ ಆಗ್ತಾವ. ಅವೆಲ್ಲ ರೀಫಂಡ್ ಮಾಡ್ಸಕ್ ಹಚ್ಚೋಣ. ನಾನು ನಿಮಗೆ ಹೇಳ್ತೀನಿ. ನಾನು ಮತ್ತೊಂದ್ಸಲ ಅವ್ರ ಜೊತೆ ಎಂಬಸಿ ಜೊತೆ ನಾನು ಸಂಪರ್ಕನಾಗ ಇದ್ದೀನಿ. ನಂಗೆ ಏನ್ರ ಆಯ್ತು ಅಂತ ನಾನು ನಿಮ್ಗೆ ಇಮಿಡಿಯೇಟ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ಹಂಗೇನಲ್ಲಿ ಸಮಸ್ಯೆ ಅಂತ ಏನಿಲ್ಲ ಅಲ್ಲ ದುಬೈದಲ್ಲಿ ನೀವು ಇರೋದು. ಒಳ ಮೀಸಲಾತಿ ಜಾರಿಗಾಗಿ ಆಗ್ರಹಿಸಿ ಬೀದರ್ನಲ್ಲಿ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ನೂರಾರು ಹೋರಾಟಗಾರರು ಮಾನವ ಸರಪಳಿ ನಿರ್ಮಿಸಿ ಸಂಚಾರವನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಯವರ ವಿರುದ್ಧ ಘೋಷಣೆ ಕೂಗಿದ ಪ್ರತಿಭಟನಾಕಾರರು ನಾಗಮೋಹನ್ ದಾಸ್ ವರದಿಯನ್ನ ತಕ್ಷಣವೇ ಜಾರಿಗೆ ತರಬೇಕು ಅಂತ ಒತ್ತಾಯಿಸಿದರು. ಒಳ ಮೀಸಲಾತಿ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಯಾವುದೇ ಹೊಸ ಸರ್ಕಾರಿ ನೇಮಕಾತಿಗಳನ್ನ ಮಾಡಬಾರದು ಅಂತ ಆಗ್ರಹಿಸಿದವರು ಹಳೆಯ ಮೀಸಲಾತಿ ಪದ್ಧತಿಯನ್ನು ಮುಂದುವರಿಸುವುದಾದರೆ ಆಯೋಗದ ವರದಿಯ ಅಗತ್ಯವೇನಿತ್ತು ಅಂತ ಪ್ರಶ್ನಿಸಿದರು. ಒಂದು ವೇಳೆ ಹಠಮಾರಿ ಧೋರಣೆ ತಾಳಿದರೆ ಮುಂದಿನ ದಿನಗಳಲ್ಲಿ ತೀವ್ರ ಸ್ವರೂಪದ ಹೋರಾಟ ನಡೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು. ಈಗಾಗಲೇ ಕರ್ನಾಟಕ ಮಾದಿಗ ಹೋರಾಟ ಸಮಿತಿ ವತಿಯಿಂದ ಬೀದರ್ನಲ್ಲಿ ಒಂದು ಬೃಹತ್ ಹೋರಾಟ ಮಾಡ್ತಾ ಇದೀವಿ. ಈಗಾಗಲೇ ಕರ್ನಾಟಕ ಸರ್ಕಾರ ನಾಗಮೋಹನ್ ದಾಸ್ ವರದಿ ಪ್ರಕಾರ ಏನಪ್ಪ ಅಂತಂದ್ರೆ ಇದು ಕೊಡಬೇಕಾಗಿತ್ತು. ನಮ್ಮ ಮೀಸಲಾತಿ ಕೊಡಲೇ ಇಲ್ಲ ಅಂತಂದ್ರೆ ವರದಿ ಮಾಡೋ ಅವಶ್ಯಕತೆ ಏನಿತ್ತು? ಸೆನ್ಸಸ್ ಮಾಡೋ ಅವಶ್ಯಕತೆ ಏನಿತ್ತು? ಸರ್ಕಾರಿ ರೊಕ್ಕ ಖರ್ಚು ಮಾಡಿ ಹಳೆ ಮೀಸಲಾತಿ ಪ್ರಕಾರ ನಾವು ಪೋಸ್ಟ್ ಕರಿತೀವಿ ಅಂದ್ರೆ ಹೊಸ ಮೀಸಲಾತಿ ಅರ್ಥ ಏನಿತ್ತು? ಅದ್ರ ಸಲಕ್ಕೆ ನಾವು ಸರ್ಕಾರಕ್ಕೆ ಈಗಾಗಲೇ ಮನವಿ ಮಾಡ್ತಾ ಇದೀವಿ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ ಒಳ ಮೀಸಲಾತಿ ಜಾರಿವರೆಗೂ ಯಾವುದೇ ಹುದ್ದೆಗಳು ಕರಿಬಾರ್ದು. ಅದ್ರ ಕರೆದ್ರೆ ಇದಕ್ಕೆ ಒಂದು ವೇಳೆ ಹಾಗೆ ಏನಾದ್ರು ಮಾಡಿದ್ರೆ ಕರ್ನಾಟಕದಲ್ಲಿ ರಕ್ತಪಾತ ಆಗ್ತದೆ. ಸರ್, CM ಅವ್ರಿಗೆ ಈಗಾಗಲೇ ಸಮಾಜ ಕಲ್ಯಾಣ ಸಚಿವರು, ಮಾನ್ಯ ಗೃಹ ಸಚಿವರುಗಳು ಅದು ಹಿಂದಿನ ಒಳ ಮೀಸಲಾತಿ ಪ್ರಕಾರ ಪೋಷಕರು ಅಂತ ಸಿದ್ದರಾಮಯ್ಯ ಒತ್ತಡ ಹಾಕ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಮಾಜದ ಮುಖಂಡರಂತ RB ತಿಮ್ಮಾಪುರ ಸಾಹೇಬರು, ಮುನಿಯಪ್ಪ ಸಾಹೇಬರು ಇಲ್ಲ ಹಂಗಂದ್ರೆ ಹಳೆ ಮೀಸಲಾತಿ ಕರೆ ಅವಶ್ಯಕತೆ ಇತ್ತು. ನಾಗಮೋಹನ್ ದಾಸ್ ಕರ್ಲಿಂದ ಮತ್ತೆ ವರದಿ ತರ್ಸ್ಕೊಂಬ ಅವಶ್ಯಕತೆ ಏನಿತ್ತು? ಕೋಟಿ ರೂಪಾಯಿ ಖರ್ಚು ಮಾಡಿ ಸೆನ್ಸಸ್ ಮಾಡೋ ಅವಶ್ಯಕತೆ ಏನಿತ್ತು? ಇಷ್ಟೆಲ್ಲ ಮಾಡಿ ಒಂದು ಕಣ್ಣಿ ಸುಣ್ಣ ಒಂದು ಕಣ್ಣಿ ಬೆಣ್ಣಿ ಮಾಡ್ತಾ ಇದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ. ಒಂದು ವೇಳೆ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿ ಆಗದೆ ಹೋಗಲಾದ್ರೆ ಕರ್ನಾಟಕದ ರಕ್ತಪಾತ ಆಗುತ್ತದೆ ಮುಖಾಂತರ ಹೇಳ್ತೀವಿ. ಬಸವ ಕಲ್ಯಾಣದಲ್ಲಿ ಇತ್ತೀಚೆಗೆ ನಡೆದ ಪೊಲೀಸರ ಮೇಲಿನ ಹಲ್ಲೆ ಮತ್ತು ಪೊಲೀಸ್ ಠಾಣೆ ಮುತ್ತಿಗೆ ಯತ್ನದ ಘಟನೆಯನ್ನು ಬಿಜೆಪಿ ಶಾಸಕ ಶರಣು ಸಲ್ಗಾರ್ ತೀವ್ರವಾಗಿ ಖಂಡಿಸಿದ್ದಾರೆ. ಮಾರ್ಚ್ 3ರಂದು ನಡೆದ ಈ ಕೃತ್ಯವು ಕಿಡಿಗೇಡಿಗಳ ಯೋಜಿತ ಪಿತೂರಿಯಾಗಿದ್ದು ಕೇವಲ 45 ನಿಮಿಷಗಳಲ್ಲಿ ಸಾವಿರಾರು ಜನರು ಜಮಾಯಿಸುವುದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದರು. ಇನ್ನು ಸಾರ್ವಜನಿಕ ಶಾಂತಿ ಕದಡಲು ಕೆಲವರು ಸುಳ್ಳು ಆರೋಪಗಳನ್ನು ಮಾಡುತ್ತಿದ್ದಾರೆ ಅಂತ ಅವರು ದೂರಿದ್ರು. ಇನ್ನು ಹಲ್ಲೆಗೊಳಗಾದವರು ಜೈ ಶ್ರೀರಾಮ್ ಹೇಳಲು ಒತ್ತಾಯಿಸಿ ಹಲ್ಲೆ ನಡೆಸಲಾಗಿದೆ ಅಂತ ಹೇಳುತ್ತಿರುವುದು ಸತ್ಯಕ್ಕೆ ದೂರವಾಗಿದೆ ಅಂತ ಶಾಸಕರು ಸ್ಪಷ್ಟಪಡಿಸಿದರು. ಕರ್ತವ್ಯದಲ್ಲಿದ್ದ ಪೊಲೀಸ್ ಅಧಿಕಾರಿ ಮುಖ್ತಾರ್ ಪಟೇಲ್ ಮೇಲೆ ಕಲ್ಲು ತೂರಾಟ ನಡೆಸಿದ ಘಟನೆಯು ಡಿಜೆಹಳ್ಳಿ, ಕೆಜೆಹಳ್ಳಿ ಮಾದರಿಯಲ್ಲಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಲ್ಲೆಲ್ಲ ಜನ ಜಮಾಯಿಸಿದ್ರು ಅಂತಂದಾಗ ಅಲ್ಲಿ ಆ ರಸ್ತೆಗೆ ಹೋಗ್ತಕ್ಕಂಥ ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಹುಬಾ ಕಾಲೇಜ್ ರೋಡಿಗೆ 7:30-8 ಸುಮಾರು ಹೋಗ್ತಾ ಇದ್ರು. ಬಸವ ಕಲ್ಯಾಣದ ಹಿಂದೂ ಧರ್ಮಕ್ಕೆ ಸೇರಿದ, ಹಿಂದೂ ಸಮಾಜಕ್ಕೆ ಸೇರಿದ ಒಂದು 3-4 ಜನ ಹುಡುಗರು ಅವ್ರ ಮೇಲೆ ಹಲ್ಲೆ ಮಾಡಿದ್ದಾರ. ಆ ಕಾರಣಕ್ಕಾಗಿ ಜನ ಎಲ್ಲ ಇಷ್ಟು ಜನ ಸೇರಂತೇಳಿ ನನಗೆ ಗೊತ್ತಾಯಿತು. ಅದಾದ ನಂತರ ಮತ್ತೊಂದು ಅರ್ಧ ಗಂಟೆ ಬಿಟ್ಟು ನನ್ನ ಕಾಲ್ ಬಂತು. ಸುಮಾರು 3,000-4,000 ಹುಡುಗರು ಗಾಂಧಿ ಚೌಕದೊಳಗ ಬರೀ ಒಂದು 45 ಮಿನಿಟ್ಸ್ ಒಳಗ 3,000-4,000 ಜನ ಗಾಂಧಿ ಚೌಕದೊಳಗೆ ಸೇರ್ಯಾರ. ಭಯದ ವಾತಾವರಣ ಅದ. ಲಾ ಅಂಡ್ ಆರ್ಡರ್ನು ಕಂಟ್ರೋಲ್ ಬರ್ತದೋ ಅಥವಾ ಇಲ್ಲೋ ಅಂತಕ್ಕಂಥ ವಾತಾವರಣ ಅಲ್ಲಿ ನಿರ್ಮಾಣ ಆಗ್ಯದ ಅಂತೇಳಿ ನನಗೆ ಫೋನ್ ಬಂತು. ನಾನು ಮಾಧ್ಯಮದ ಮುಖಾಂತರ ನಾನು ವಿನಂತಿಯನ್ನ ಮಾಡ್ತೇನೆ. ಬಸವ ಕಲ್ಯಾಣ ಇದೊಂದು ವಿಶಿಷ್ಟವಾದಂಥ ನೆಲ, ಇದಕ್ಕೆ ತನ್ನದೇ ಆದಂಥ ವೈಶಿಷ್ಟ್ಯ ಇರ್ತಕ್ಕಂಥ ಭೂಮಿ ಇದು ಬಸವ ಕಲ್ಯಾಣ. ನಾನು ತುರಂತ ಈ ಘಟನೆ ಗೊತ್ತಾದಾಗ ನಾನು CBI ಅವರಿಗೆ ನಾನು ಫೋನ್ ಮಾಡಿದೆ. ಅದಕ್ಕಿಂತ ಮೊದಲು PSI ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಫೋನ್ ಮಾಡ್ದೆ, ಚಂದ್ರಶೇಖರ್ ಅವರಿಗೆ. ಅವ್ರ ಫೋನ್ ರಿಸೀವ್ ಮಾಡಲಿಲ್ಲ. ಅದಾದ ನಂತರ CBI ಅವರಿಗೆ ಫೋನ್ ಮಾಡ್ದೆ.
ಅವರು ಒಂದೇ ಸಲಕ್ಕೆ ಎತ್ತಲಿಲ್ಲ, ಮತ್ತೆ ಎರಡನೇ ಸಲ ಫೋನ್ ಮಾಡ್ದ, ಅವ್ರು ಫೋನ್ ರಿಸೀವ್ ಮಾಡಿದ್ರು. ರಿಸೀವ್ ಮಾಡಿ ನನಗೆ ಸರ್ ಈ ರೀತಿ ಘಟನೆ ಆಗ್ಯದ, ಸಿಕ್ಕಾಪಟ್ಟೆ ಜನ ಸೇರಿಲ್ಲಿ, ಆ ಮಾವನ್ನ ಕಂಟ್ರೋಲ್ ತಂದು ನಾನು ನಿಮ್ಗೆ ಹೊರ ಫೋನ್ ಮಾಡ್ತೀನಿ ಅಂತ ಹೇಳಿ ನನಗೆ CPI ಅಧಿಕಾರಿ ಹೇಳಿದ್ರು. ಈ ಘಟನೆ ನಡೆದಿದ್ದು ಖುಬಾ ಕಾಲೇಜ್ ರೋಡಿನ ಹತ್ರ. ಇಬ್ಬರು ಮುಸ್ಲಿಂ ಸಹೋದರಿಗೆ ಅವ್ರು ಹೊಡೆದ್ರು ಅಂತ ಹೇಳಿ ಪೊಲೀಸರು ಎದುರು ಹೋಗಿ ಆ ಹೊಡ್ಸೋಣಂತ ಯಾರು ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಪೊಲೀಸ್ ಸ್ಟೇಷನ್ಗೆ ಹೋಗೋರು ಏನ್ ಕಂಪ್ಲೇಂಟ್ ಕೊಡ್ತಾರಂದ್ರ, ಹಿಂದೂ ಸಮಾಜದ 4 ಜನ ಯುವಕರು ನಮಗೆ ಯಾಕೆ ಹೊಡೆದ್ರು ಅಂದ್ರ ಜೈ ಶ್ರೀರಾಮ್ ಅಂತ ಹೇಳಿ ನೀವು ಹೇಳಬೇಕು, ನೀವು ಜೈ ಶ್ರೀರಾಮ್ ಅಂತ ಹೇಳಬೇಕು, ಹೇಳಿಲ್ಲ ಅಂದ್ರೆ ಹೊಡಿತೀವಿ ಅಂಥೇಳಿ ನಮಗೆ ಹೊಡೆದ್ರು ಅಂಥೇಳಿ ಯಾರು ಕಂಪ್ಲೇಂಟ್ ಇದು? ಮೊಹಮ್ಮದ್ ಆರಿಫ್ ಮತ್ತು ಸೈಯದ್ ಇಮ್ರಾನ್ ಅಂತಕ್ಕಂಥ. ಆದಾಯಕ್ಕಿಂತ ಹೆಚ್ಚಿನ ಆಸ್ತಿ ಗಳಿಕೆ ಆರೋಪದ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ವರವಟ್ಟಿ ಬಿ ಗ್ರಾಮದಲ್ಲಿರುವ ಇಂಜಿನಿಯರ್ ಪ್ರಕಾಶ್ ಗೋಡ್ಬಲ್ಲಿ ಅವರ ನಿವಾಸದ ಮೇಲೆ ದಾಳಿ ನಡೆಸಿದ್ದಾರೆ. ಪ್ರಸ್ತುತ ವಿಜಯಪುರ ಜಿಲ್ಲೆಯ ಇಂಡಿಯಲ್ಲಿ ಜೆಇ ಆಗಿ ಕಾರ್ಯನಿರ್ವಹಿಸುತ್ತಿರುವ ಪ್ರಕಾಶ್ ಅವರ ಒಡೆತನದ ಖಾಸಗಿ ಶಾಲೆ ಹಾಗೂ ಬೆಂಗಳೂರಿನ ಕಚೇರಿಗಳ ಮೇಲೂ ಕೂಡ ಏಕಕಾಲಕ್ಕೆ ದಾಳಿ ನಡೆದೇ ಬೆಳ್ಳಂಬೆಳಗ್ಗೆ ಕಾರ್ಯಾಚರಣೆ ಆರಂಭಿಸಿದ ಅಧಿಕಾರಿಗಳು ಮನೆಯಲ್ಲಿದ್ದ ಆಸ್ತಿ ದಾಖಲೆಗಳು, ಬ್ಯಾಂಕ್ ಪಾಸ್ಬುಕ್ಗಳು ಮತ್ತು ಹಣಕಾಸಿನ ವ್ಯವಹಾರಗಳ ಬಗ್ಗೆ ತೀವ್ರ ತಪಾಸಣೆ ನಡೆಸುತ್ತಿದ್ದಾರೆ. ಭಾಲ್ಕಿಯ ತವರಿನಲ್ಲಿ ದಾಳಿ ಸುದ್ದಿ ತಿಳಿಯುತ್ತಿದ್ದಂತೆ ಸ್ಥಳೀಯವಾಗಿ ಸಂಚಲನ ಮೂಡಿದ್ದು ದಾಖಲೆಗಳ ಪರಿಶೀಲನೆ ಮುಂದುವರೆದಿದೆ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ. ಭಾಲ್ಕಿ ಪಟ್ಟಣದ ಹಾಗೂ ತಾಲೂಕಿನಾದ್ಯಂತ ಪರವಾನಗಿ ಇಲ್ಲದೆ ನಡೆಯುತ್ತಿರುವ ಅನಧಿಕೃತ ಕೋಚಿಂಗ್ ಸೆಂಟರ್ಗಳನ್ನು ತಕ್ಷಣವೇ ಬಂದ್ ಮಾಡಬೇಕು ಅಂತ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾ ಘಟಕ ಒತ್ತಾಯಿಸಿದೆ. ಈ ಕುರಿತು BO ಕಚೇರಿಗೆ ಮನವಿ ಸಲ್ಲಿಸಿದಂತಹ ಸಂಘಟನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪಾಟೀಲ್, ಬೇಸಿಗೆ ರಜೆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಸೆಳೆಯಲು ಅನಧಿಕೃತ ತರಬೇತಿಗಳ ಹಾವಳಿ ಹೆಚ್ಚುತ್ತಿದೆ ಎಂದರು. ಇನ್ನು ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಆದೇಶದ ಹೊರತಾಗಿಯೂ ಕೂಡ ಭಾಲ್ಕಿಯಲ್ಲಿ ಯಾವುದೇ FIR ದಾಖಲಾಗದೇ ಇರುವುದು ಅಧಿಕಾರಿಗಳ ಶಾಮೀಲನ್ನ ಎತ್ತಿ ತೋರಿಸುತ್ತಿದೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಕೂಡಲೇ ಇಲಾಖೆಯು ಎಚ್ಚೆತ್ತುಕೊಂಡು ಅಕ್ರಮ ಸೆಂಟರ್ಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸದಿದ್ದರೆ ತೀವ್ರ ಪ್ರತಿಭಟನೆ ನಡೆಸುವುದಾಗಿ ಗಣೇಶ್ ಪಾಟೀಲ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೈದಾನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ರೋಗಿಗಳು ಪರದಾಡುತ್ತಿರುವಂತಹ ಕಹಿ ಘಟನೆ ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೆ ಯತ್ನಿಸಿ ಗಂಭೀರ ಸ್ಥಿತಿಯಲ್ಲಿದ್ದ ಔರಾದ್ ಮೂಲದ ಆನಂದ್ ಕರಬಾಳೆ ಎನ್ನುವರಿಗೆ ತುರ್ತು ಎಕ್ಸ್ರೇ ಮಾಡಲು ಸಿಬ್ಬಂದಿ ನಿರಾಕರಿಸಿದ್ದಾರೆ ಅಂತ ಸಂಬಂಧಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆಸ್ಪತ್ರೆಯ ನಿರ್ದೇಶಕರಿಗೆ ಕರೆ ಮಾಡಿದರೆ ಉಡಾಫೆಯಾಗಿ ಉತ್ತರಿಸಲಾಗುತ್ತಿದ್ದು, ಜಿಲ್ಲಾ ಆರೋಗ್ಯ ಅಧಿಕಾರಿಯವರು ನನಗೆ ಬ್ರಿಮ್ಸ್ಗೂ ಸಂಬಂಧವಿಲ್ಲ ಎಂದು ಬೇಜವಾಬ್ದಾರಿತನ ತೋರಿದ್ದಾರೆ ಅಂತ ದೂರಿದ್ದಾರೆ. ಇನ್ನು ಹಗಲಿರುಳು ನೂರಾರು ರೋಗಿಗಳು ಬರುವ ಈ ಆಸ್ಪತ್ರೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಜನರು ಖಾಸಗಿ ಆಸ್ಪತ್ರೆಗಳತ್ತ ಮುಖ ಮಾಡುವಂತಾಗಿದೆ. ಜಿಲ್ಲಾಡಳಿತವು ತಕ್ಷಣ ಮಧ್ಯಪ್ರವೇಶಿಸಿ ಬ್ರಿಮ್ಸ್ ಆಡಳಿತ ಮಂಡಳಿಯನ್ನ ಸರಿಪಡಿಸಬೇಕು ಎಂಬ ಕೂಗು ಕೇಳಿ ಬಂದಿದೆ. ಬೀದರ್ ಜಿಲ್ಲೆಯ ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಇಂದು ಮುಂಜಾನೆ ಸರಿಸುಮಾರು 12:30 ಗಂಟೆಗೆ ಸುಮಾರಿಗೆ ಒಂದು ಔರಾದ್ ಪಟ್ಟಣದ ಒಂದು ಹ್ಯಾಂಗಿಂಗ್ ಕೇಸ್ನ ಪೇಷಂಟ್ ಆನಂದ್ ಭೀಮ್ರಾವ್ ಅಂಥೇಳಿ ನಾವು ಪೇಷಂಟ್ಗೆ ಕರೆದುಕೊಂಡು ಬಂದಾಗ ಎಮರ್ಜೆನ್ಸಿಯಿಂದ ಒಂದು ಎಕ್ಸ್ರೇ ಸಲುವಾಗಿ ವೈದ್ಯರು ಒಂದು ರಿಪೋರ್ಟ್ ಬರೆದಿದ್ದಾಗ ಎಕ್ಸ್ರೇ ತೆಗಿಸ್ಬೇಕಂತೇಳಿ ನಾವು ಎಕ್ಸ್ರೇಗೆ ಹೋದಾಗ ಅಲ್ಲಿ ಸುಮಾರು 1 ಗಂಟೆಗಳ ಕಾಲ ನಾವು ಕಾದರೂ ಕೂಡ ಅಲ್ಲಿ ಎಕ್ಸ್ರೇ ಮಷೀನೇ ಬಂದಿದೆ. ಈಗ ಎಕ್ಸ್ರೇ ಮಷಿನ್ ಯಾಕೆ ಬಂದಿದೆ ಅಂತೇಳಿ ಅಲ್ಲಿ ಟೆಕ್ನಿಷಿಯನೇ ಕೇಳಿದರೆ ಅದು ನನಗೆ ಗೊತ್ತಿಲ್ಲ ಅಂತೇಳಿ ಉಡಾಫೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಇದು ನಮ್ಮದು ಒಂದೇ ಪೇಷಂಟ್ ಅಂತಿಲ್ಲ, ಅಲ್ಲಿ ಮುಂಜಾನೆಯಿಂದ ನಮ್ಮ ಬೇರೆ ಬೇರೆ ತಾಲೂಕುಗಳಿಂದ ಬಂದ ನೂರಾರು ಪೇಷಂಟ್ಗಳು ಈಗ ಹಿಂದಿರುಗಿಸಿದ್ದಾರೆ. ಯಾಕೆಂದರೆ ಮಷಿನ್ ಖರಾಬ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಈ ಒಂದು ಬ್ರಿಮ್ಸ್ನ ನಿರ್ದೇಶಕರಾದಂಥ ಕೌಸಲ್ಗಿ ಮೇಡಮ್ ಅವರಿಗೆ ಕರೆ ಮಾಡಿದಾಗ ಅವರು ಅವರ ಪತಿಗೆ ಒಂದು ಫೋನನ್ನು ಅವ್ರ ಕೈಗೆ ಕೊಟ್ಬಿಡ್ತಾ ಇದ್ದಾರೆ. ಈ ತಾವು ವಿಡಿಯೋ ರೆಕಾರ್ಡ್ನಲ್ಲಿ ಕಾಲ್ ರೆಕಾರ್ಡ್ನಲ್ಲಿ ನೋಡ್ಬೋದು. ಅವರು ಕರೆ ಮಾಡಿದರೆ ಅವರು ಉತ್ತರಿಸ್ತಾ ಇಲ್ಲ ಸರಿಯಾಗಿ. ಈಗ ಒಂದು ಸಾರ್ವಜನಿಕರು, ಇದು ದೀನದಲಿತರು, ಬಡವರು ಬರ್ತಕ್ಕಂಥ ಈ ಆಸ್ಪತ್ರೆಯಲ್ಲಿ ಇಂಥ ಒಂದು ದುರ್ವ್ಯವಸ್ಥೆ ನೋಡಿದರೆ ಇಲ್ಲಿ ಸಾರ್ವಜನಿಕರಿಗೆ ಮತ್ತು ಬಡವರಿಗೆ ಈ ಆಸ್ಪತ್ರೆ ಒಂದು ಮರಣವಾಗಿ ಒಂದು ಮರಣದಂಡನೆ ಎಂದು ಏನು ಹೇಳ್ತಾರೆ ಅಂತಹ ಒಂದು ಪರಿಸ್ಥಿತಿ ಇವತ್ತಿಲ್ಲಿ ಬ್ರಿಮ್ಸ್. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ್ ಬೆಳ್ಳಿಮಲ್ಲೆ ಅವರು ಮಾರ್ಚ್ 6ರಿಂದ 8ರವರೆಗೆ ಬೀದರ್ ಜಿಲ್ಲೆಯಲ್ಲಿ 3 ದಿನಗಳ ಕಾಲ ಪ್ರವಾಸ ಕೈಗೊಳ್ಳಲಿದ್ದಾರೆ. ಮಾರ್ಚ್ 6ರಂದು ವಿಮಾನದ ಮೂಲಕ ಬೀದರ್ಗೆ ಆಗಮಿಸಲಿರುವಂತವರು ಅತಿಥಿ ಗೃಹದಲ್ಲಿ ಕನ್ನಡ ಜಾಗೃತಿ ಸಮಿತಿ ಸದಸ್ಯರೊಂದಿಗೆ ಗಡಿ ಭಾಗದಲ್ಲಿ ಕನ್ನಡ ಸ್ಥಿತಿಗತಿ ಮತ್ತು ಅಭಿವೃದ್ಧಿ ಕುರಿತು ಚರ್ಚೆ ನಡೆಸಲಿದ್ದಾರೆ. ಮಾರ್ಚ್ 7ರಂದು ಕಲಬುರಗಿಯಲ್ಲಿ ನಡೆಯುವ ವಿವಿಧ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಸಂಜೆ ಬೀದರ್ಗೆ ಹಿಂದಿರುಗಲಿದ್ದಾರೆ. ಗಡಿ ಜಿಲ್ಲೆಯಲ್ಲಿ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ ರಕ್ಷಣೆಗೆ ಕೈಗೊಳ್ಳಬೇಕಾದ ಕ್ರಮಗಳ ಕುರಿತು ಗಣ್ಯರೊಂದಿಗೆ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಮಾರ್ಚ್ 8ರಂದು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಅಂತ ಪ್ರಾಧಿಕಾರವು ಪ್ರಕಟಣೆಯಲ್ಲಿ ತಿಳಿಸಿದೆ. ಹುಮ್ನಾಬಾದ್ ಮತಕ್ಷೇತ್ರದ ಇಟಗಾ ಗ್ರಾಮದ ಅಭಿಲೇಶ್ ಹಾಗೂ ಇತರೆ ಗ್ರಾಮದ 20 ಯುವಕರು ಸಿಲುಕಿಕೊಂಡ ಹಿನ್ನೆಲೆ ಶಾಸಕ ಸಿದ್ದು ಪಾಟೀಲ್ ದೂರವಾಣಿ ಕರೆ ಮುಖಾಂತರ ಮಾತನಾಡಿ ಧೈರ್ಯ ತುಂಬಿದ್ದಾರೆ. ಆದಷ್ಟು ಬೇಗ ತಮ್ಮೆಲ್ಲರನ್ನ ತಾಯಿ ನಾಡಿಗೆ ಮರಳಿ ತರುವ ಕೆಲಸ ಮಾಡುತ್ತೇನೆ. ಅದಕ್ಕಾಗಿ ಜಿಲ್ಲಾಡಳಿತ ಹಾಗೂ ಕೇಂದ್ರ ವಿದೇಶಾಂಗ ಇಲಾಖೆ ಜೊತೆ ನಿರಂತರವಾಗಿ ಮಾತುಕತೆ ನಡೆಸುತ್ತಿದ್ದೇನೆ. ಹಾಗಾಗಿ ತಾವು ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಅಂತ ಧೈರ್ಯವನ್ನು ತುಂಬಿದ್ದಾರೆ. ನೀವು ಒಂದು ಕೆಲಸ ಮಾಡಬೇಕು, ಅವ್ರು ಯಾರ್ಯಾರ ಯಾವ ಊರ್ದವ್ರ ಪೂರ ಡೀಟೇಲ್ ಹಾಕಿ ಒಂದು ವಾಟ್ಸಪ್ ಮಾಡಿರಿ.
ಅಂದ್ರೆ ಈಗ ಅಲ್ಲಿ ಇರೋರು ಎಷ್ಟು ಜನ ಆರ ಮತ್ತೆ ಈ ಕಡೆ ಬರ್ಬೇಕೇನಲ್ಲತ್ತಾರಂತ. ಅಂದ್ರೆ ನೀವು ಉಳಿದಿದ್ದು ನಿಯರ್ ಪೇಸು ಅಲ್ಲಿ ಏನ್ರ ಹಿಂಗ ಬಾಂಬ್ ಬೀಳೋದು ಅದು ಆಗ್ಯದೇನು? ನೀವು ಇದ್ದಿದ್ದು ಹಿಂಗ ಸಮೀಪ ಎಲ್ಲ? ಹಾ ಹಾ ಹೌದು, ಇದು ಇಡ್ತಾರದು. ಹೌದೇನು? ಹಂಗಿತ್ತಂತಂದ್ರೆ ಯಾರ್ಯಾರು ಹರ ನಮ್ಗೊಂದು ಲಿಸ್ಟ್ ಕೊಡಿ, ನಾವು ಸರ್ಕಾರಕ್ಕೆ ಮಾತಾಡ್ತೀವಿ ಅದಕ್ಕೆ. ಮಾತಾಡ್ಕೊಂಡು ಇದು ಮಾಡಿಸಕ್ ಬರ್ತದ, ಅದಕ್ಕೆ ಹೆಂಗ ವ್ಯವಸ್ಥೆ ಮಾಡ್ಕೊಂಡು. ಯಾಕ ಇಲ್ಲಿಂದ ಎಂಬೆಸಿ, ನಮ್ಮ ಇಂಡಿಯನ್ ಎಂಬೆಸಿಲಿಂದ ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರದಿಂದ ಇಂಡಿಯನ್ ಎಂಬೆಸಿಗೆ ಮಾತಾಡಿ ಆ ಕಡೆಯಿಂದ ಏನೇನದ ನೋಡ್ರ. ನೋಡಿ ಹಾಕ್ರಿ ಬೇಡ. ಏನಿತ್ತಂದ್ರೆ ಭೀ ನೀವು ಡೈರೆಕ್ಟ್ ಫೋನ್ ಮಾಡಿ ನಂಗೆ ಯಾವಾಗಲೂ. ಪಗಾರ ಅದು ಕೊಡ್ಲತ್ತಾರಿಲ್ಲ? ಹಾ ಹಾ ಓಕೆ. ಆ ಬೆಲ್ ಹಾಕ್ತಿರ್ಬೇಕದು, ಈ ಟೈಪ್ ಏನಾರ ಆಗ್ಲತ್ತಂದಾಗ ಬೆಲ್ ಇದು ಮಾಡ್ತಿರೋದು. ಓಕೆ, ನೀವು ಆ ಥರ ಏನು ಬಿತ್ತಂದ್ರೆ ನೀವು ಯಾವಾಗೂ ಫೋನ್ ಮಾಡಿ ನನ್ನ ನಂಬರ್ ತಗೊಳ್ಳೋ. ಇವಾಗಿರುವ ಬೀದರ್ ಜಿಲ್ಲೆ ಮತ್ತು ಜಿಲ್ಲೆಗೆ ಸಂಬಂಧಪಟ್ಟಂತ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿ ಆಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.